ಒಂದ್ ಇಷ್ಟ ನೀರ್ ಗೊಜ್ಬೇಕು ಈ ಶೇಂಗಾದ ಬೀಜ ನೀರ್ ಗೊಜ್ಜಿನೇ ಶೇಂಗಾ ಹುರಿಬೇಕು ಹಾ ಶೇಂಗಾ ಭಾಳ ಚಂದ ಹುರಿತಾವ ಮತ್ತೆ ಸೊಪ್ಪಿನ ಉಳಿಸ್ತದ ಜಲ್ದಿ ಕಲರ ಹಿಂಗ್ ಬರ್ಬೇಕು ಒಟ್ಟ ಕರಗಾಗಿಲ್ಲ ಒಂದನು ಶೇಂಗಾ ಹಿಂಗ ಹುರಿಬೇಕು ಶೇಂಗಾ ಹಾ ಹಿಂಗ್ ಹುರಿಬೇಕು 1 ತಾಸು ಬೇಕಾಯ್ತು ಶೇಂಗಾ ಹಾ 1 ಕಿಲೋ ಶೇಂಗಾದ ಬೀಜಿಗ 2 ಬಟ್ಲ ಎಳ್ಳ ದಪ್ಪ ಬೇಕು ಟಪ್ 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 ಚಟ್ 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 ಸಪ್ಪ ಬರ್ತದ ನೋಡು ಅವಾಗ ತೆಗ್ಯಾದು ಈಗ ಎಳ್ಳು ಹುರಿಯೋದಾಯ್ತು ಈಗ ಶೇಂಗಾ ಸೊಪ್ಪಿ ಹೆಂಗ್ ಸುಲಿಯೋದು ಐಡಿಯಾ ಹೇಳ್ಕೊಡ್ತೀನಿ ಹುರಿದೇವ್ ಶೇಂಗಾ ತಣ್ಣಗಾಗನ ಒಂದ್ ಅರ್ಬಿ ಪಿಶ್ವಾಗ ಹಾಕೋದು ಗಟ್ಟಿ ಹಿಡಿಯೋದು ಹಾ ಗಟ್ಟಿಟ್ಟು ಹಿಂಗ್ 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 ಕುಕ್ಕೋದು ಅನ್ನೋದು ಹಿಂಗ್ ಕುಸಕ್ಕದು ಹಿಂಗ್ 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 ಹಾ ನೋಡ್ರಿ ಹೆಂಗ್ ಸುಲ್ದಾವ್ ನೋಡಿದ್ರಿ ಈ ನೋಡ್ರಿ ಹಾ ನೋಡ್ರಿ ಈಗ ಶೇಂಗಾ ಬೀಜಿಂದು ಸೊಪ್ಪಿ ಎಲ್ಲಾ ತೆಗ್ದೀನಿ ಈಗ ಆ ಶೇಂಗಾದ ಏನ್ ಮೂಗ್ ಬರ್ತದಲ್ಲ ಇದು ಹಾಕ್ಬಾರ್ದು ಇದು ಯಾಕಂದ್ರೆ ಕೈ ಇರ್ತದಲ್ಲ ಹೋಳ್ಗಿನೂ ಕೈ ಆಗ್ತಾವ ಅದಕ್ಕೆ ಇದು ಬಿಸಾಕ್ಬೇಕು ಮುಂದ ಇರ್ತಾವ ತೆಗಿಬೇಕು ಈಗ ಮಿಕ್ಸರ್ ಮಾಡೋಣ ಈಗ ಮಿಕ್ಸರ್ ಮಾಡೋದು ಇವೇನ್ ಎಳ್ಳವಲ್ಲ ಈ 1 ಬಟ್ಲ ಎಳ್ಳ ಇದ್ರಂತ ತಗೊಳೋದು ಎರಡು ಅಂದ್ರೆ ಒಟ್ಟಿಗೆ ಸೇರಿಸಿ ಮಿಕ್ಸರ್ ಈಗ ಇವು ಇಡೋದು ಇದು ಸೀಕ್ರೆಟ್ ಇದು ಆಮೇಲೆ ಹಾಕ ತೋರಿಸ್ತೀನಿ ಆಯ್ತಾಯ್ತು ಥೋಡೆ ಥೋಡೆ ತಗೊಂಡು ಸ್ವಲ್ಪ ದಪ್ಪ ದಪ್ಪ ಮಾಡಮ್ಮ ಹೆಂಗ್ ಮಾಡಮ್ಮ ಇಲ್ಲ ದಪ್ಪ ದಪ್ಪ ಭಾಗ ಕಾಕ ಮಾಡೋದಿಲ್ಲ ಸ್ವಲ್ಪ ಸಾವಕಾಶ ಸಾವಕಾಶ ತಿರುಗಿಸೋದು ಹಿಂಗ್ ಹಿಂಗ್ ನೋಡೋದು ಈಗ ಮಾಡಿ ನೋಡೋದು ಇನ್ನ ಧಮ್ಮದ ಇನ್ನೊಂದ್ ಜರ ಮಾಡೋದು ಬಹಳ ಸಣ್ಣ ಬಿ ಇರ್ಬೇಕು ಜರ ಸ್ವಲ್ಪ ಹಿಂಗ್ ಇದ್ರಪ್ಪಲೆ ಸಜ್ಜಕ್ಕದು ಇರಲ್ಲ ಜರ ದಮ್ ದಮ್ ಹಂಗಿರ್ಬಿ ಬಾ ದಮ್ ಆಗ ನಾವು ಹೋಳ್ಗೆ ಹೊಡಿತಾವ ಈಗ ಆಗ್ಯದ ಇದು ಇಲ್ಲಿ ಎಲ್ಲಾರು ಕಾಣಿಸ್ತದೇನು ಇಲ್ಲ ಕಾಣಿಸಲಿಲ್ಲ ಹಾ ಬಾ ದಮ್ ದಮ್ ಕಾಕನು ಇರ್ಬಾರ್ದು ಮತ್ ಬಾ ಸಣ್ಣನು ಇರ್ಬಾರ್ದು ಹಿಂಗಿರ್ಬೇಕು ಇದು ತೆಗಿತೀನಿ ಈ ಬೋಗಣೆ ಕಮ್ಮುಗುರೆನ ಕಲರ್ ಚಂದ ಬರ್ತಾವ ಹೋಳ್ಗಿದ್ದು ಕಲರ್ ಚಲೋ ಬರ್ತಾವ ಹೋಳ್ಗಿದ್ದು ಕಲರ್ ಚಂದ ಬರ್ತಾವ ಬಹಳ ದಿನ ಟಿಕಾಸ್ತಾವ ಟಿಕಾಸ್ತಾವನು ಬೆಳಗಳು ಗುರಿಬಾರ್ದು ಅದಕ್ಕೆ ಆಯ್ತು ಈಗ ನೆಕ್ಸ್ಟ್ ಏನೀಗ ಈಗ ಬೆಲ್ಲ ಬೆಲ್ಲ ಪಾಕ ಮಾಡೋದು ಎಷ್ಟು ಬೆಲ್ಲ ನಾ ಬೆಲ್ಲ ಹಂಗೆ ಹಾಕಲ್ಲ ಯಾಕಂದ್ರ ಒಳಗ ಕಸ ಕಡ್ಡಿ ಹಳ್ಳ ಕಲ್ಲ ರೇತಿ ಇರ್ತದಲ್ಲ ಅದಕ್ಕ ನಾ ಇದು ಮಾಡ್ತೀನಿ ಪಾಕ ಮಾಡಿ ಸೋಸಿ ಹಾಕೋದು ಪಾಕ ಮಾಡಿ ಸೋಸಿ ಹಾಕೋತೀನಿ ಬೆಲ್ಲ ಎಷ್ಟು ಅಂದ್ರೆ 1 ಕಿಲೋ ಶೇಂಗಾ ಅಂದ್ರೆ 1 ಕಿಲೋ ಬೆಲ್ಲ ಈಗ ಇದಕ್ಕ ನೀರ್ ಹಾಕಿ ಪಾಕ ಮಾಡೋದು ಪಾಕ ಅಂದ್ರೆ ಪಾಕ ತರ ಮಾಡೋದಿಲ್ಲ ಕರಗಿಸ್ಬೇಕು ಬೆಲ್ಲ ಬೆಲ್ಲ ಕರ್ಗಿಸ್ಕೊಳ್ಳೋದು ಸೋಸೋದು ಅಷ್ಟೇ ಈಗ ಎಷ್ಟು ನೀರ್ ಹಾಕ್ಬೇಕು ಅದಕ್ಕೆ ಹೇಳ್ತೀನಿ ಇದ್ರಾಗಲ್ಲ ಯಾಕಂದ್ರ ದಡ ದಡ ಬರ್ಕೋದಿರಲ್ಲ ಇಲ್ಲೇ ಇನ್ನು ಇದೊಂದು ಬಟ್ಟಲ್ ಹಾಕ್ತೀನಿ ಇನ್ನೊಂದು ಹಾಫ್ ಬಟ್ಟಲ್ ಹಾಕ್ತೀನಿ ಅಷ್ಟೇ ಸಾಕು ಸಾಕು ಮನಾರ ಇದೆ 1.5 ಬಟ್ಲ 1.5 ಬಟ್ಲ 1.5 ಬಟ್ಲ ಈಗ ಏನ್ ಮಾಡೋದು ಇದು ಸ್ವಲ್ಪ ಗ್ಯಾಸ್ ಮ್ಯಾಗಿಟ್ಟು ಕರ್ಗಿಸೋದು ಕೈ ಆಡಿಸ್ಕೋತಿರ ಯಾವ್ದೇ ಕಾರಣಕ್ಕೂ ಪಾಕ ತರ ಆಗ್ಬಾರ್ದು ಪಾಕ ತರ ಆಗ್ಬಾರ್ದು ತಿಳಿ ಆಗ್ಬೇಕಷ್ಟೇ ತಿಳಿ ಆಗ್ಬೇಕಷ್ಟೇ ಇದು ಈಗ ಇದು ಗ್ಯಾಸ್ ಮ್ಯಾಗ ಇರ್ತೀನಿ ಏನ್ ಕರ್ಗಿಸ್ಕೊಡ್ತೀನಿ ಆಯ್ತು ಈಗ ಇದು ಕರಗಿಸೋದು ಸ್ವಲ್ಪ ಕಾಯ್ಬೇಕಲ್ಲ ಸ್ವಲ್ಪ ಕಾಯ್ಬೇಕು ಈ ಶೇಂಗಾ ಹೋಳಿಗೆ ಸಕ್ಕರೆ ಹಾಕಲ್ಲ ಸ್ವಲ್ಪ ಇಲ್ಲ ಸಕ್ಕರೆ ಹಾಕಲ್ಲ ಸಕ್ಕರೆ ಹಾಕಲೇಬಾರ್ದು ಬೆಲ್ಲನೇ ಬೇಕು ಪ್ಯೂರ್ ಬೆಲ್ಲ ಹಾಕಿ ಮಾಡ್ಬೇಕು ಪ್ಯೂರ್ ಬೆಲ್ಲ ಹಾಕಿ ಮಾಡ್ಬೇಕು ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡ್ಲೇಬೇಕು ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡ್ಬೇಕು ಇದು ಈಗ ಕರಗಿಸ್ತೀನಿ ಎಲ್ಲ
ಹಾ ಇದು ಒಂದ್ 2-3 ನಿಮಿಷ ಬಿಡಮ್. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತಲ್ಲ? ಹಾ ಹಾ ಬಾಳ ತಣ್ಣಗ್ ಮಾಡಿ ಬಿಡೋದಿಲ್ಲ. ಹಾ ಮತ್ತೆ ಇದು ಆಗ್ತದ ಗಟ್ಟಿ ಆಗ್ತದ. ಒಂದ್ 2-3 ನಿಮಿಷ ಅಷ್ಟೇ ಸ್ವಲ್ಪ ಅಷ್ಟೇ. ಹಿಂಗ್ ಕುದೇನ ಬರುತ್ತೀವಲ್ಲ ಹಂಗ್ ಬರ್ಬಾರ್ದು. ಯಾಕೆ ಮಾಡೋದು? ಅದೇ ಹಿಂಗ್ ಇವೆಲ್ಲ ಹಿಂಗ್ ಪ್ಲಾಸ್ಟಿಕ್ ಇರ್ತಾವ. ಇಲ್ಲ ಇದು ಸೋಸ್ಬಹುದು. ಹಾ ಇದು ಸೋಸ್ಬೋದು. ಇನ್ ಮ್ಯಾಗ ಪ್ಲಾಸ್ಟಿಕ್ ಅದಲ್ಲ, ಇನ್ನೊಂದ್ ಬೇರೆದು ಸಿಗ್ತಾವ ಅದ್ರಾಗ ಸೋಸ್ಬೋದು. ಸ್ಟೀಲ್ ತರ ಅದ್ರಾಗ ಸೋಸ್ಬಹುದು. ಓಕೆ ಆಯ್ತು. ಈಗ ಇದು ಸ್ವಲ್ಪ ಅರಿಬೇಕು ಸೋಸತ್ ನಾವು. ಈಗ ಆಗದು ಡೈರೆಕ್ಟ್ ಇದ್ರಾಗೆ ಸೋಸೋದೇನು? ಹಾ ಇದ್ರಾಗೆ ಸೋಸೋದು. ನಾ ಹಿಡ್ತೀನಿ. ಸೊಂಕಸ್ ಹಾಕುವ ಕೈ ಮೇಲೆ ಹಾಕಿ ತಿಳಿಯೋದು ಅಷ್ಟು ಗಟ್ಟಿ ಆಗಿಲ್ಲ. ಇದೆಲ್ಲ ಹಿಂಗ್ ಮಾಡೋದ್ರಿಂದ ಏನಾಗ್ತದಂದ್ರೆ ಹಳ್ಳ ರೀತಿ ಸಕಟಿ ಏನಿದ್ರು ಸೋಸ್ಬೋದು. ಮೇಲೆ ಉಳಿತು. ಅದೇ ಇದೊಂದ್ ಜರ ಇದು ಮಾಡಿ ಮತ್ ಹಾಕಿ. ಆಯ್ತು ಹಾಕಿ. ನೋಡಿ ಎಷ್ಟು ನೋಡಿದ್ರಾಗ ನೋಡಿ ನೋಡ್ ಬಾಳ ಕಸ ಇರ್ತಾವ. ಹೌದೌದು ಹಾಗೆ ಕಲ್ಸ್ಕೊಳ್ಳೋದು. ಹಿಂಗೆ ಹಾಕಿ ಮತ್ ಹಾಕೋದು. ಸ್ವಲ್ಪ ಕಲ್ಸ್ಕೊಳ್ಳೋದು. ಇದೇನಾಗ್ತದ ನಾಳಿಂತನ ನೆನೀತದ ಚಂದ ಹಿಂಗ. ಈ ನಾಳೆಗೆ ಶೇಂಗಾ ಹೋಳಿಗೆ ಮಾಡ್ತೀರಂದ್ರೆ ಇವತ್ತಿನ ದಿವಸ ಇದಕ್ಕೆ ಹೂರ್ಣ ಅನ್ಬಹುದೇನು? ಇದು ಶೇಂಗಾದ ಹೂರ್ಣ. ಶೇಂಗಾದ ಹೂರ್ಣ ಒಂದಿನ ಮೊದ್ಲೇ ರೆಡಿ ಮಾಡ್ಕೊಂಡು ಇಡೋದು. ಶೇಂಗಾದ ಹೋಳಿಗೆ ಹೂರ್ಣ. ಓಕೆ. ಇದು ನೋಡಿದಿಲ್ಲ ಹೀಗೆ ಹಂಗಾಗತ್ತ. ಇದೆಲ್ಲ ನುಂಗುತ್ತದ ನಾಳಿಂತನ. ಹಾಕಿ ಸ್ವಲ್ಪ ಅದಕ್ಕೆ ಹಾಕ್ತೀವಿ. ಇದು ಕಸ ಭಾಳ ಇರ್ತದ, ಜಾಸ್ತಿ ಇರ್ತದ, ಮಣ್ಣ ಉಸುಕ ಎಲ್ಲ ನೋಡ್ ಕಾಣಿಸ್ತೀವಿ. ನೋಡ್ರಿ ನಿಮ್ಗೆ ಎಲ್ಲರಿಗೂ ಕಾಣಿಸ್ಲತ್ತದ. ತೋರಿಸ್ತೀನಿ. ಲಾಸ್ಟಿಗೆ ತೋರಿಸ್ತೀನಿ. ಇದ್ರಾಗ ಬಿದ್ದದ. ಇದ್ರಾಗ ಏನ್ ನೋಡ್ರಿ. ಹೌದೌದು ಏನ್ರಿ ಹೌದು ಬರೋಬರ ಅನಸ್ತ. ಈಗ ಇದ್ರಾಗ್ನು ಬಿದ್ದದ. ತೋರ್ಸಿ. ಓಕೆ ಇದು ತೋರಿಸ್ತೀನಿ ಅವ್ರಿಗೆ ಕೈಗೆ. ಏನ್ರಿ ಹೌದೌದು ಹಳ್ಳಾನೇ ಇದೆಲ್ಲ. ಈಗ ಹಿಂಗೆ ಕಲಸಿ ಇಟ್ಟು ಬಿಡೋದು. ಇದು ನಾಳಿನ ತನ ಹಿಂಗೆ ಇಡೋದು. ಮುಂಜಾನೆ ತನ ಗಟ್ಟಿ ಆಗ್ತದ. ಶೇಂಗಾದ ಕುಟ್ಟ ಈ ಪಾಕಿನಾಗ ಬರಕದಿವಲ್ಲ ಹಂಗೆ ಬಿಡೋದಿಲ್ಲ. ಹೋತ ಬರ್ತಾವ ಒಂದ್ 2-3 ಸಲ ತಿರ್ಗಿಸ್ಕೊತಿರ್ಬೇಕು. ಅಂದ್ರೆ ಬೆಲ್ಲ ಎಲ್ಲಾ ಕಡೆ ಹತ್ತದ. ಇದು ಮುಚ್ಚಿ ಇಡಮ್. ನಾಳೀಗ ಹೋಳಿಗೆ ಮಾಡಮ್. ಸ್ವಲ್ಪ ತಣ್ಣಗಾಗ ಮುಚ್ಚಿಡ್ಬೇಕು. ಸ್ವಲ್ಪ ನೀರ್ ಬಿಡ್ತದೆ. ನೀರ್ ಬಿಡ್ತದೆ. ಓಕೆ ಮಮ್ಮಿ ಏನ್ ಮಾಡ್ಲತ್ತಿದಿ? ನಿನ್ನ ಬೆಲ್ಲ ಕರ್ಗಸಿ ಅದ್ರೊಳಗೆ ಶೇಂಗಾದ ಕುಟ್ಟ ಹಾಕಿಟ್ಟಿಂದಲ್ಲ. ಈಗ ಇದು ಹಿಂಗಾಗ್ಯದ, ರೆಡಿ ಆಗ್ಯದ ನೋಡು. ನಿನ್ನ ಮಾಡಿದ್ದ ಇವತ್ತು ಹಿಂಗಾಗ್ಯದಿ. ಎಲ್ಲ ನುಂಗಿ ಗಟ್ಟಿ ಆಗ್ಯದಿ. ಇದು ಹಿಂಗೆ ತಿನ್ನಕ್ ಮಜಾ ಬರ್ತದ. ಮಜಾ ಬರ್ತದ. ಹಿಂಗ್ ಮೆತ್ತಗ ಆಗ್ಯದ ನೋಡು. ಹಿಂಗಿರ್ಬೇಕು. ಇಲ್ಲ ಹಿಂಗೆ ಇರ್ಬೇಕು. ಹಿಂಗೆ ಇರ್ಬೇಕು. ಅದಕ್ಕೆ ಒಂದ್ ದಿನ ಮೊದಲ್ ಹಾಕ್ದಿವಲ್ಲ ಇದು ಚಂದ ನೆನಿತದ. ನಿನ್ನ ಮಿಕ್ಸರ್ ಮಾಡಿ ಈಗ ಶೇಂಗಾ ಬೀಜಿನ ಜೊತೆ ಒಂದ್ ಥೋಡೆ ಎಳ್ಳು ಹಾಕ್ದ, ಒಂದ್ ಥೋಡೆ ಇಟ್ಟಿದ್ದ. ಇದು ಹಂಗೆ ಇಟ್ಟಿದ್. ಯಾಕೆ ಇಟ್ಟಿದ್ದ ಅಂದ್ರ ಈಗ ಇದ್ರಾಗ ಹಾಕೋದು, ಮ್ಯಾಗಿಂದ ಹಾಕೋದು. ಇದು ಹೂರಿನೊಳಗ ಹಾಕೋದು. ಇವ್ ಯಾಕೆ ಹಾಕೋದಂದ್ರ ಹೋಳ್ಗಿ ತಿನ್ನಾಳಿಗ ಬಾಯಾಗ ಹಿಂಗ್ ಬರ್ತಾವ ಎಳ್ಳ ಕುರು ಕಚ್ಚ ಅಂತ ಬರ್ತಾವ. ಇದು ಹೂರ್ಣ ಮಾಡಿದ ಮೇಲೆ ಎಷ್ಟು ಅಳಿಲಿ ಹೋಳಿಗೆ ಮಾಡಬಹುದು? ಏನಿಲ್ಲ, ಈಗ ನಿನ್ನ ಹಾಕಿವಲ್ಲ ಇವತ್ತು ಹೋಳಿಗೆ ಮಾಡೋದು. ಅಲ್ಲ ಒಂದಿನ ಇಡ್ಲೇಬೇಕಂತ ಏನಿಲ್ಲ. ಮತ್ತ ಪಾಕಿನಾಗ ಹಾಕೊಂಡ್ ಇಡಬೇಕಾಗ್ತದ. ಅವಾಗಿಂದ ಅವಾಗ ಗಟ್ಟಿ ಆಗಲ್ಲ. ಒಂದಿನ ಬೇಕೇ. ಎಲ್ಲಾರು ಏನ್ ಮಾಡ್ತಾರ, ಡೈರೆಕ್ಟ್ ಬೆಲ್ಲ ಮತ್ತೆ ಶೇಂಗಾ ಮುಂಜಾನೆ ಹೂರ್ಣ ಮಾಡ್ಕೊಂಡ್ರೆ ಇಡೀ ದಿನ ಸ್ವಲ್ಪ ಅವಾಗ ತಿರ್ಗಿಸ್ಕೋತಿರೋದು. ಅಂದ್ರೆ ಬೆಲ್ಲ ಎಲ್ಲಾ ಎಲ್ಲಾ ಕಡೆ ಕಲಿತದ. ಎಲ್ಲಾರು ಏನ್ ಮಾಡ್ತಾರ, ಬೆಲ್ಲ ಡೈರೆಕ್ಟ್ ಹಾಕ್ತಾರಲ್ಲ, ಅದ್ರಾಗ ಹಳ್ಳ ಉಸುಕ ಇರ್ತದ. ಅದಕ್ ನಾವ್ ಹಿಂಗ ಹಾಕ್ತಿವಿ. ಹಿಂಗ ಹಾಕಿದ್ರೆ ನಾವ್ ಅಳಗಾಡ್ಸೋತೆ ಇರ್ಬೇಕು. ತೆಳಗಿನ ಮ್ಯಾಗಿನ ತೆಳಗ್ ಹಿಂಗ್ ಮಾಡ್ಬೇಕು. ಈಗ ಹೋಳಿಗೆ ಹೆಂಗ್ ಮಾಡೋದು ಅದು ಹೇಳ್ತೀನಿ. ನಾ ಇದು ಗೋಧಿ ಹಿಟ್ಟ ನಾದಿಟ್ಟಿನಿ. ಮೊದ್ಲೇ ನಾದಿಟ್ಟಿನಿ. ಇದ್ರಾಗ ಏನಿಲ್ಲ, ಬರೇ ಉಪ್ಪು ಹಾಕಿ ನಾದಿಟ್ಟಿನಿ. ಚಪಾತಿ ಮಾಡ್ತೀವಲ್ಲ ಹಂಗೆ ನಾದದು. ಲಾಸ್ಟಿಗೆ ಒಂದ್ ಜರ ಕೈಗೆ ಎಣ್ಣೆ ಹಚ್ಕೊಂಡು ಇದು ನಾದಿ ಮತ್ತೆ ಇಟ್ಟು ಬಿಡೋದು. ಒಂದು ತಾಸು ಇಡೋದು. ಒಂದ್ ಅರ್ಧ ತಾಸು ಅದು ನಡೀತದ. ನೋಡಿ
ಹಿಂಗ್ ಮೆತ್ತಾಗಬೇಕು. ಒಂದ್ ಅರ್ಧ ತಾಸು ಇದು ಮೆತ್ತಗಿತ್ತಂದ್ರ ಇದನ್ನು ಮೆತ್ತಗಿರ್ಬೇಕು. ಇದನ್ನು ಮೆತ್ತಗಿರ್ಬೇಕು. ಇದು ಗಟ್ಟಿ ಇತ್ತಂದ್ರ ಇದನ್ನು ಗಟ್ಟಿ ಇರ್ಬೇಕು. ಹಿಂಗಿರ್ತದ ಇದು ಹುರ್ಣದು. ಈಗ ಇದು ನಮ್ ಹುರ್ಣ ಮೆತ್ತಗದ ಅಂದ್ಮೇಲೆ ಇದನ್ನು ಮೆತ್ತಗ್ಬೇಕು. ಈಗ ನಾವು ಸ್ವಲ್ಪ ಇದಕ್ಕ ಎಣ್ಣೆ ಹಚ್ಕೊಂಡು ನಾದ್ಬೇಕು ಇನ್ನೊಂದ್ಸಲ. ಇದಕ್ಕೊಂದ್ ಹಿಂಗ ಎಣ್ಣೆ ಹಚ್ಕೊಂಡು ನಾದ್ಬೇಕು. ಕೈಗ ಹತ್ಕೊಳಲ್ಲ, ನಾದ್ದಿವಲ್ಲ ಈಗ ಹತ್ತಲ್ಲ. ಹಿಂಗಾಗ್ಬೇಕು. ಹಿಂಗ ಮಿರಿ 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 ಮಿಂಚ್ಬೇಕು ಹಿಟ್ಟ. ಮತ್ತ ಇದು ಅಕ್ಕಿ ಹಿಟ್ಟದ. ಅಕ್ಕಿ ಹಿಟ್ಟು. ಇದ್ ಯಾಕೆ ತೊಗೊಂಡಿನಿ ಅಂದ್ರ ಹೋಳಿಗೆ ಮಾಡಾಳಿಗೆ ಹಚ್ಕೊಳಕ್. ಹೋಳಿಗೆ ಮಾಡಾಳಿಗಂದ್ರ ಹೋಳಿಗೆ ನಾವು ಲಟ್ಸಕ್ಕಿಂತ ಮುಂಚೆ ಸ್ವಲ್ಪ ಹಚ್ಕೊಂಡು ಹೋಳಿಗೆ ಮಾಡೋದು. ಅಕ್ಕಿ ಹಿಟ್ಟ. ಇದು ಅಕ್ಕಿ ಹಿಟ್ಟು. ಗೋಧಿ ಹಿಟ್ಟು ನಡೆಯಲ್ಲ. ಗೋಧಿ ಹಿಟ್ಟು ನಡೀತದ. ಅಕ್ಕಿ ಹಿಟ್ಟು ಇದ್ರೆ ಒಂದ್ ಸ್ವಲ್ಪ ಕ್ರಿಸ್ಪಿ ಆದಂಗ ಆಗ್ತಾವ, ಚಂದ ಆಗ್ತಾವ. ಹಿಂಗ ಈಗ ನಾವು ಹೋಳಿಗೆ ಮಾಡೋದ್ ತೋರಿಸ್ತೀವಿ. ಏನ್ ಗೊತ್ತಾ, ಹೋಳಿಗೆ ಮಾಡಾಳಿಗ ನಾವು ಹಿಟ್ಟಿಂದ ಉಳ್ಳಿ ಸಣ್ಣದ್ ತಗೋಬೇಕು, ಹೂರಿನ ಉಳ್ಳಿ ದೊಡ್ಡ ತಗೋಬೇಕು. ಸಣ್ಣದ್ ತಗೊಂಡ್ರ ಅಂದ್ರ ಸಪ್ಪಗಾತಾವ ಹೋಳಿಗೆ, ಅದಕ್ಕೆ ಜರ ದೊಡ್ಡ ತಗೊಳತ್. ಹೂರ್ಣ ತುಂಬಾನ ಹಿಟ್ಟಿನ ಬಾಯಿ ಚಂದ ಮುಚ್ಚಬೇಕು, ಇಲ್ಲಾರ ಹೂರ್ಣ ಹೊರಗ್ ಬರ್ತದ. ಶೇಂಗಾ ಹೋಳಿಗೆ ಬಿಸಿ ಬಿಸಿ ತಿನ್ನೋದಿರಲ್ಲ. ಬಿಸಿ ಬಿಸಿ ಇಲ್ಲ, ಶೇಂಗಾದೊಳಗೆ ಬಿಸಿ ಬಿಸಿ ತಿನ್ಬಾರ್ದು. ಯಾಕೆ ತಿನ್ಬಾರ್ದಪ್ಪ ಅಂದ್ರ ಚಂದ ಹತ್ತಲ್ಲ, ಪಾಕ 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 ಬರ್ತದ ಬಾಯಾಗ. ಇದು ತಣ್ಣಗಾಗ್ಬೇಕು. ಇವತ್ತು ಮಾಡಿ ನಾಳೆಗ್ ತಿನ್ಬೇಕು, ಚಂದ ಹತ್ತ. ಬಾ ಸಾವಕಾಶ ತಿಡ್ಬೇಕು, ಬಾ ಜೋರ್ 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 ಹಾಕ್ಬಾರ್ದ. ಲಟ್ಟಿಸ್ಬೇಕು. ಅವುಗಳು ಲಟ್ಟಿಸ್ಬೇಕು. ನಿಮಗ ಬಾ ತೆಳಗ್ಬೇಕಾದ್ರೆ ಮಾಡ್ಬೋದು ನೀವು, ಆದ್ರೆ ಶೇಂಗಾದ ಹೋಳಿಗೆ ಜರ ತೆಳಗಿರಬಾರ್ದು. ಈಗ ನಿಂದಿರ್ಲಿ. ಕಲರ್ ಇದು ಕಲರ್ ಚೇಂಜ್ ಆಗತ್ತಾನೆ. ಲಗೆ ತಿರ್ಗಸರಿಲ್ಲ, ಹರಿತಾವ. ಇದು ಕಲರ್ ಚೇಂಜ್ ಆಗ್ತದ. ಹರಿತದ ತೋರಿಸ್ಲಿ, ಹಿಂಗ ಹರಿತದ. ಅದೇ ಕಲರ್ ಚೇಂಜ್ ಆಗಿ ಅನ್ಕ ಈ ಕಡೆ ಬಂದು ಹೋಳಿಗೆ ಮಾಡ್ತೀನಿ. ಹಿಂಗ ಬೈಸಾದು, ಹಿಂಗ ದಂಡಿ ಒತ್ಕೋತ ಬೈಸಾದು. ಈಗ ಈ ಕಡೆ ಕಲರ್ ಚೇಂಜ್ ಆಯ್ತು. ಆಯ್ತು. ಈಗ ಪಲ್ಟಿ ಹೊಡ್ಯ ಆರಾಮಾಗಿ ಆತು. ಬಾಯ್ ಆಗತ್ತದ ಈಗ ಬೈಲಿಕ್ಕ. ಇದು ಏನ ಆಗ್ಬೇಕು, ಕೆಂಪಾಗೈತಿ. ಒಂದ್ಸಲ ಹೋಳಿಗೆ ಮಾಡಿದ್ರ ನೀಟಾಗಿ ಬೇಯಿಸಿದ್ರೆ ಎಷ್ಟ್ ದಿನ ಇಡ್ಬೋದು? ಒಂದ್ ತಿಂಗಳ ತನ ಹೋಳಿಗೆ ಉಳಿತಾವೆ. ಡಬ್ಬೆ ಮುಚ್ಚಿಡೋದು? ಡಬ್ಬೆ ಮುಚ್ಚಿಡೋದು. ಇಲ್ಲ, ಮೊದಲ ಗಾಳಿಗೆ ಹಾಕಿ ಕಟಿ ಅದು ಈ ಡಬ್ಬೆ ಮುಚ್ಚಿಡ್ಬೇಕು. ಡಬ್ಬೆ ಬುರ್ಸತ್ತಂಗಿಲ್ಲ? ಇಲ್ಲ, ಡಬ್ಬೆ ಒಟ್ಟ ಬುರ್ಸತ್ತಲ್ಲ. ಈ ತರ ಬೈಬೇಕು ಹೋಳಿ. ಈ ತರ ಕೆಂಪ ಬೈಬೇಕು. ಈಗ ಇದಕ್ಕ ಎಣ್ಣೆ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಈ ಕಡೆ ಬೈಸಾದು. ಸಾವಕಾಶ ಬೈಸಾದು. ಈಗ ಇದಕ್ಕೆ 2-3 ಸಲ ಪಲ್ಟಿ ಹೊಡ್ಯಾದು. ಇದೆಲ್ಲ ಬೈಯಾತನ ಪಲ್ಟಿ ಹೊಡ್ಯಾದು. ಈಗ ಇದು ಬೈಸ್ಲಿಕತ್ತಿಲ್ಲ, ಸಣ್ಣ ಇಟ್ಟ ಹಿಂಗ್ ಮಾಡೋ ದಂಡಿ ಎಲ್ಲ ಅಂದ್ರ ದಂಡಿ ಹಸಿ ಉಳಿಯಲ್ಲ. ಚಂದ ಐತ್ ಕಲರ್ ನೋಡಿ, ಹೆಂಗ್ ಚಂದ ಆಗ್ಯದ. ಹಿಂಗ ಇದು ತೆಗ್ಯಾದ. ಈಗಿದು ಬಯಸೋದಿದೆ ಹಿಂಗೆ. ಯಾರ್ಯಾರು ಎಣ್ಣೆ ಹಚ್ಚಲ್ಲ, ಎಣ್ಣೆ ಹಚ್ಚದ್ರೆ ಜರ ಕಮ್ಮಗ್ ಬೈತಾವ್. ಕಮ್ಮಗ್ ಹತ್ತಾವ್ ಹೋಳಿಗೆ. ಇನ್ನ ಆಗಿಲ್ಲ. ಇದೆ ನೋಡಿ, ಇದು ಎಲ್ ಕಲರ್ ಬಂದದ. ಇದು ಮತ್ ಹಿಂಗ್ ತಿರುವಾದ ಹಿಂಗ್ ಬರ್ಬೇಕು ಕಲರ್. ಈ ತರ ಎರಡು ಸೈಡ್ ಹಿಂಗೆ ಕಲರ್ ಬರ್ಬೇಕು. ಸಾವಕಾಶ ಬಯಸೋದಿರ್ತದ.
ಹಂಗೆ ಹಿಂಗ್ ದಂಡಿ ಒತ್ಕೋತ ಹೋಗೋದು ಜರ ಜರ ಜರ. ಕಲರ್ ನೋಡ್ರಿ ಹೆಂಗ್ ಬಂದ ಹಾ ಕಲರ್ ನೋಡ್. ಸಾಕಾಗ್ತದ ಈಗ. ಹಾ ಕಲರ್ ಹಿಂಗ್ ಬರ್ಬೇಕು. ಈ ಮೈದಾ ಹಾಕಣ ಏನಂತ ಹಳ್ಳ ಆಗ್ತದ. ಮೈದಾ ಹಾಕ್ಬಾರ್ದು, ಹೌದು. ಮೈದಾ ಹಾಕ್ಬಾರ್ದು, ಗೋಧಿ ಹಿಟ್ಟೆ ಹಾಕ್ಬೇಕು, ಗೋಧಿ ಹಿಟ್ಟೆ ಕಲಸ್ಬೇಕು. ಆಯ್ತಿದು ಇದು ಇನ್ನೊಂದ್ ಜರ ಈ ಕಡೆ ದಂಡಿ. ಆ ಕಡೆ ಸೈಡ್ ಈ ಕಡೆ ಚಂದ ಆಗ್ಯದ. ಇದೇ ತರ ಬಣ್ಣ ಹಾ ಎರಡು ಕಡೆ ಬರ್ಬೇಕು. ಹಾ ಎರಡು ಕಡೆ ಬರ್ಬೇಕು. ಹಾ ಮನೆ ಮಕ್ಕಳಿಗೆ ದೊಡ್ಡವ್ರು ಹಿಡಿದು ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಶೇಂಗಾ ಹೋಳಿಗೆ ಅಂದ್ರೆ. ಹಾ ಇಷ್ಟ. ಈಗ ನೋಡ್ರಿ ಎಷ್ಟ್ ಚಂದ ಕಲರ್ ಬಂದದ. ಹಾ ಈಗ ಹೋಳ್ಗಿ ತೆಗೋದು. ಹೋಳ್ಗಿ ಶೇಂಗಾ ಹೋಳಿಗೆ ರೆಡಿ. ಅದ್ರ ಮ್ಯಾಲ ಶೇಂಗಾದ ಹೋಳಿಗೆ, ಅದ್ರ ಮ್ಯಾಗ ಗಟ್ಟಿ ತುಪ್ಪ. ಸಂಕ್ರಾಂತಿ ಭೋಗಿಯ ಶೇಂಗಾದ ಹೋಳಿಗೆ ರೆಡಿ. ಹೋಳಿಗೆ ಮ್ಯಾಲ ಗರಿ ಗರಿ ತುಪ್ಪ ತಿಂದ್ರ ಮಸ್ತ್ ಸೂಪರ್ ಆಗಿ ಹತ್ತದ. ಸೂಪರ್ ಆಗಿ ಹತ್ತದ. ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ಹಬ್ಬಕ್ಕೆ ಮಾಡ್ರಿ, ಹೆಂಗೈತಂತ ಹೇಳ್ರಿ, ಹೇಳ್ರಿ, ಕಮೆಂಟ್ಸ್ ಮಾಡ್ರಿ. ಶೇಂಗಾ ಹೋಳಿಗೆ ರೆಡಿ.